ಗ್ಯಾರಂಟಿ. ಈ ಗ್ಯಾರಂಟಿ ಏನಪ್ಪ ಮೊದಲು ಏನು ಮಾಡಿದರು ನಮ್ಮ ಮೋದಿಯವರು? ಇದು ಏನಪ್ಪ ಅಂದ್ರೆ ರೇವಡಿ ಲಂಚಪ್ಪ. ಕೆಲವು ಮಂದಿ ಕೋರ್ಟ್ಗೂ ಹೋಗಿದ್ದರು, ಇದು ಲಂಚ ಕೊಟ್ಟ ಆಯ್ಕೆ ಆಗಿದ್ದಾರೆ ಇವರು ಅಂತೇಳಿ. ಸ್ವತಃ ಸುಪ್ರೀಂ ಕೋರ್ಟ್ ಹೇಳ್ತದೆ ಪ್ರತಿಯೊಂದು ಪಕ್ಷಕ್ಕೂ ಏನು ಮಾಡಬೇಕಾಗಿದೆ, ಜನಕ್ಕೆ ಏನು ಕೊಡಬೇಕಾಗಿದೆ ಹೇಳುವಂಥ ಹಕ್ಕು ಅವ್ರಿಗದ. ಅದನ್ನು ಹಸ್ತಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಹೌದು ರೀ, ಅವ್ರು ಫ್ರೀ ನೀರು ಕೊಡ್ತಾರೆ, ಫ್ರೀ ಎಜುಕೇಷನ್ ಕೊಡ್ತಾರೆ, ಅದೇ ಕಾಲಕ್ಕೆ ಅವ್ರಿಗೆ ಏನೋ ಆಹಾರ ಕೊಡ್ತಾರೆ. ಏನು ತಪ್ಪದ್ರಿ? ಅವ್ರನ್ನ ಅವ್ರ ಮನೆಯಿಂದ ಕೊಡೋದಿಲ್ಲ. ಕೊಡ್ತಾರೇನ್ರಿ? ಯಾರ್ಯಾರ ಮನೆಯಿಂದ? ಮೋದಿಯವರು ಅವ್ರ ಮನೆಯಿಂದ ಕೊಡೋದಿಲ್ಲ, ಸಿದ್ದರಾಮಯ್ಯವ್ರು ಅವ್ರ ಮನೆಯಿಂದ ಕೊಡೋದಿಲ್ಲ. ಜನರಿಗೆ ಒಂದು ಅನುಕೂಲ ಆಗಲ್ಲ ಅಂತೇಳಿ ಮಾಡಿದಾರಪ್ಪ. ಅದು ಯಾಕೆ ಮಾಡಿದರು? ಯಾಕಂದ್ರೆ ತಪ್ಪು ಇವ್ರದ್ದು, ಆಡಳಿತಗಾರರ ತಪ್ಪದ. ಏನು? ಇವರು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮಕ್ಕಳಿಗೆ ದುಡಿಯುವಂಥ, ಎಲ್ಲಿಯೇ ಜನಕ್ಕೆ ದುಡಿಯುವಂಥ ಒಂದು ಉದ್ಯೋಗನ ಕೊಡುವಂಥ ಶಕ್ತಿ ಯಾವ ಸರ್ಕಾರವೂ ಮಾಡಿಲ್ಲ. ಮತ್ತು ಆ ಜನ ಬದುಕಬೇಕಲ್ರಿ ಹೇಗೆ ಅಂದಾಗ ಈ ಒಂದು ಹೊಸ ಕಾನ್ಸೆಪ್ಟ್. ಇದಕ್ಕೆ ಮೊದಲು ಏನು ಮಾಡ್ತಿದ್ವಿ ನಾವೆಲ್ಲರೂ? ನಮ್ಮ ರಾಜಕಾರಣಿಗಳು ಎಲೆಕ್ಷನ್ ಬಂದ ತಕ್ಷಣ 500 1000 ಒಂದು ಸೆರೆ ಬಾಟ್ಲಿಗಳನ್ನು ಕೊಟ್ಟ, ಹೆಣ್ಮಕ್ಳಿಗೆ ಒಂದು ಸೀರೆ ಕುಬಸು ಮತ್ತೇನು ಕೊಟ್ಟ, ಅಥವಾ ಇನ್ನೂ ಏನೇನು ಕೊಟ್ಟ ಆರಿಸಿ ಬರ್ತಾಯಿದ್ರು. ಈ ಸಲ ಏನು ಮಾಡಿಬಿಟ್ರಪ್ಪ ಅದಕ್ಕೆ ಕೇಜ್ರಿವಾಲ್ ಹಿಂಗೆ ಕೊಡೋದೇ ಬೇಡ, ರೆಗ್ಯುಲರ್ ಆಗಿ ಅವ್ರಿಗೆ ತಿಂಗಳಿಗೆ ಲೈಟ್ ಬಿಲ್ಲ ಫ್ರೀ, ನೀರ ಫ್ರೀ, ಮಕ್ಕಳ ಎಜುಕೇಷನ್ ಫ್ರೀ. ಇವತ್ತು ಜನ ಯಾವ ಹಂತಕ್ಕೆ ಬಂದಿದ್ದಾರಪ್ಪ ಅಂದರೆ, ಹೌದು ಇಷ್ಟು ನಮ್ಮ ಮಿನಿಮಮ್ ಕೊಟ್ಟರೆ ನಿಮ್ಗೆ ಓಟ್ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಜನ ಬಂದು ನಿಂತಿದ್ದಾರೆ ಇವತ್ತು. ಯಾಕಂದ್ರೆ ಜನರಲ್ಲೇ ಇವತ್ತು ಉದ್ಯೋಗ ಇಲ್ಲ. ಹೋಗಿ ದುಡಿದ್ರೆ ಮುಂಜಾನೆ ಸಾಯಂಕಾಲ ದುಡಿದ್ರೆ ಎಷ್ಟು ಕೊಡ್ತಾರಪ್ಪ ಇವತ್ತರ ಪ್ರೈವೇಟ್ದಲ್ಲೇ? 300 400 500 ಕೊಟ್ಟರೆ ದೊಡ್ಡ ಪೇಮೆಂಟ್. ಅವು ಮಾರ್ಕೆಟ್ ಹೆಂಗದ ರೀ? 500 ರೂಪಾಯಿ ಹೋದ್ರೆ, ಪ್ಯಾಟಿಗೆ ಹೋದ್ರೆ ಏನು ಬರ್ತದೆ ನಿಮಗೆ? 50 ರೂಪಾಯಿ ಅಥವಾ 60 ರೂಪಾಯಿ ಕಿಲೋ ಅಕ್ಕಿ, ಜೋಳ, ಗೋಧಿ. ಅಕ್ಕಿ ಎಷ್ಟು ಕೊಡ್ತಾನೆ? ಜೋಳ ಅಕ್ಕಿ ಕೊಟ್ರೆ ಮುಗಿದೋಗಿ ಬಿಡಿದ್ರಿ. 500 ಅಕ್ಕಿ ಕೊಟ್ರೆ ಒಬ್ಬ ಮನುಷ್ಯ ಒಂದು ತೆಗೆತಾನೆ, ಊಟ ಮಾಡ್ತಾನ? ಅಕ್ಕಿಗೇನು ಬೇಕು? ಖಾರದ ಬೆಲೆ ಏನು? ಮೆಣಸಿನಕಾಯಿ ಬೆಲೆ ಏನು? ಉಪ್ಪಿನ ಬೆಲೆ ಏನು? ಯಾವ ಸರಿ ಅದ ರೀ ಬದುಕುದ ಹೆಂಗೆ? ಅದಕ್ಕಾಗಿ ಸ್ವಲ್ಪ ಅವ್ರು ಹೆಲ್ಪ್ ಆಗಲ್ಲ ಅಂತೇಳಿ ಕೇಜ್ರಿವಾಲ್ ಮಾಡಿದ ಕಾನ್ಸೆಪ್ಟ ಕೊನೆಗೆ ಕಾಂಗ್ರೆಸ್ ಒಪ್ಪಬೇಕಾಯ್ತು, ಕೊನೆಗೆ ತಾವು ಒಪ್ಪಬೇಕಾಯ್ತು. ಇದ್ರ ಬಗ್ಗೆ ವಿವರಣೆ ಮಾಡಲೇ ಇಲ್ಲ ಎಲ್ಲರೂ. ಹೌದು, ಇದು ಸರಿ ತಪ್ಪ ಚರ್ಚೆ ಮಾಡಬೇಕಲ್ಲ. ತಪ್ಪ ಇದು ಏಕೆ ಕೊಡಬಾರ್ದು? ಆಲಸಿ ಮಾಡ್ತಾರೆ. ನಾವು ಯಾರೂ ಆಲಸಿ ಆಗ್ಬೇಕಂತಿಲ್ಲ ಜಗತ್ತಿನೊಳಗೆ, ಭೂಮಿ ಮೇಲೆ ಎಲ್ಲರೂ ದುಡ್ಡು ತಿನ್ಬೇಕಂತಾರೆ. ಉದ್ಯೋಗ ಇಲ್ಲಲ್ಲ. ಮುಂಜಾನೆ ಸಾಯಂಕಾಲ ದುಡಿದ್ರೆ 400-500 ಸಿಕ್ಕಾಗ ಪಾಪ ವ್ಯಕ್ತಿ ಏನು ಮಾಡ್ತಾನೆ? ಹೀಗಾಗಿ ಗ್ಯಾರಂಟಿಗಳಿಂದಾಗಿ ಕರ್ನಾಟಕದಲ್ಲಿ ಆಯಿತು. ಇನ್ನು ನಿಧಾನಕ್ಕೆ ಕಾಂಗ್ರೆಸ್ ಅಂತ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾಯಿದ್ದಾರೆ. ನಾವು ಇಷ್ಟು ಕೊಡ್ತೀವಪ್ಪ ನಿಮ್ಗೆ ಅಂತೇಳಿ. ಅದ್ರ ಜೊತೆಗೆ 5 ನ್ಯಾಯಗಳನ್ನು ಹೇಳ್ತಾ ಇದ್ದಾರೆ, ಕೊಡ್ತೀವಿ ನಾವು ಅಂತೇಳಿ. ಸೋಷಲ್ ನ್ಯಾಯ ಅಥವಾ ಮಹಿಳಾ ನ್ಯಾಯ, ರೈತ ನ್ಯಾಯ, ಹಿಂಗೆ ಮಾಡ್ಕೊಡೋರ 5 ನಾವು ಕೊಡ್ತೀವಿ, ನ್ಯಾಯ ಒದಗಿಸ್ತಾ ಇದ್ದಾರೆ. ಮೋದಿಯವರು ಏನು ಮಾಡಿದರು? ಸಾಕಷ್ಟು ಘೋಷಣೆಗಳನ್ನು ಮಾಡಿದರು, ಯೋಜನೆಗಳನ್ನು ಮಾಡಿದರು. ಆರಂಭ ನಿಮಗೆ ಗೊತ್ತದ, 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತಂತೆ. ಇದು ಸೃಷ್ಟಿ ಅದನ್ನ 2 ಕೋಟಿ ಇವತ್ತಿನವರೆಗೆ ಅದನ್ನ. ಸಪೋಸ್ ಏನಾದರೂ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡಿದರೆ ಇವತ್ತು 20 ಕೋಟಿ ಜನ ಉದ್ಯೋಗಸ್ಥರಾಗಿರ್ತಿದ್ರು. ಮತ್ತು ಯಾಕ್ರಿ ಮೋದಿಯವ್ರನ್ನ ವಿರೋಧ ಮಾಡ್ತಿದ್ರು ಇವರೆಲ್ಲ? ಹೌದು, ನಮ್ಮ ಉದ್ಯೋಗ ಕೊಟ್ಟಂಥವು ನೋಡದಂತೆ ನಡೆದವ್ರು ಅಂತೇಳಿ ಅವ್ರು ಬೆನ್ನು ಹತ್ತಿದ್ರು ಜನ. ಯಾವ ಗ್ಯಾರಂಟಿಗೂ ಬೆನ್ನು ಹತ್ತಿರಲಿಲ್ಲ. ಗ್ಯಾರಂಟಿ ತೊಗೊಂಡು ಏನು ಮಾಡೋದು ರೀ? ಒಂದು 5 ಕಿಲೋ 10 ಕಿಲೋ ಅಕ್ಕಿನೋ, ಅಥವಾ ಒಂದು ತಿಂಗಳಿಗೆ ಒಂದು 200 ರೂಪಾಯಿ ಕರೆಂಟ್ ಬಿಲ್ಲು, ಅಥವಾ ನೀರು ರೂಪಾಯಿ ಒಂದು 200-300 ರೂಪಾಯಿ ಇಷ್ಟು ಬಿಟ್ಟು ಯಾರು ಅದಕ್ಕೆ ಬಯಸ್ತಾ ಇದ್ದಾರೆ ರೀ? ಒಳ್ಳೆ ಪಗಾರ ತಿಂಗಳಿಗೆ 15-20 ಸಾವಿರ ಪೇಮೆಂಟ್ ಬೀಳ್ತಾ ಇತ್ತು ಅಂದ್ರೆ ಯಾರು ಕೇಳೋ ಅವಶ್ಯಕತೆ ಬರ್ತಿರಲಿಲ್ಲ. ಗ್ಯಾರಂಟಿಗೆ ಯಾರೂ ಬೆನ್ನು ಹತ್ತಿಲ್ಲ, ಅದನ್ನೂ ಮಾಡಲಿಲ್ಲ. ಹೋಗಲು ಪ್ರತಿಯೊಂದು ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ 15 ಲಕ್ಷ ಬ್ಲ್ಯಾಕ್ ಮನಿ ಕೊಡಿಸ್ತಂತ ತಂದು ಅದು ಎಲ್ಲಿ ತರ್ತಿದ್ರು ಗೊತ್ತಿಲ್ಲ. ಹೇಳಿದರು ವಿದೇಶದಿಂದ ದುಡ್ಡು ಬರ್ತದೆ ಅಂತೇಳಿ. ಅವ್ರ ಜೊತೆ ಬಾಬಾ ರಾಮದೇವ್ ಅಂತ ಜಿಗಿದು ಹೇಳಿದ್ರು. ಅವ್ರು ಪಾಪ ಇವತ್ತು ಹೇಳಿದ್ದಾರೆ ಬಾಬಾ ರಾಮದೇವ್ ಅವರು. ತಮ್ಮ ಆಸ್ತಿನ ಅಭಿವೃದ್ಧಿ ಮಾಡ್ಕೊಂಡ್ರು ಅವರು. ಒಂದಕ್ಕೆ 100 ಪಟ್ಟು, 1000 ಪಟ್ಟು, 2000 ಪಟ್ಟು ಜನಸಾಮಾನ್ಯರದು. ಇಲ್ಲಿ ದೇಶದೊಳಗೆ ಈ ಕಳೆದ 10 ವರ್ಷದೊಳಗೆ 160,000 ಪ್ಲಸ್ ಇಂಡಸ್ಟ್ರಿ, 200 ಜನ ಕಾರ್ಪೊರೇಟ್ಗಳ ಲಕ್ಷ ಕೋಟ್ಯಾಧೀಶರಾದರು. ಲಕ್ಷ ಕೋಟಿಗಳು ಜನಸಾಮಾನ್ಯರು. ಇವತ್ತು ಒಂದು ವಾರದಲ್ಲೇ 1 ತಾಸು ದುಡಿದ್ರೆ ಅವನು ಉದ್ಯೋಗಸ್ಥ ಅಂತ ಡಿಫೈನ್ ಮಾಡಿದ್ರು ಇವರು. 1 ತಾಸು ದುಡಿದ್ರೆ ಇಡೀ ಒಂದು ವಾರದಲ್ಲಿ ಊಟ ಮಾಡ್ಲಿಕ್ಕೆ ಸಾಧ್ಯದನ? ಈ ನೀತಿ ಆಯೋಗ. ನಾವು ಇಲ್ಲಿ ಯಾಕೆ ಮಾತ್ರ ಹೇಳ್ತಾ ಇದ್ವಿ? ಜನ ಇದ್ದಿದ್ದು ಇದು ದೂರ ಸರಿತಾ ಇದ್ದಿದ್ದನ್ನು ಗೋಧಿ ಮೀಡಿಯಾ ಇದು ಕನ್ವಿನ್ಸ್ ಮಾಡಬೇಕಾಗಿತ್ತು ಮೋದಿಯವರಿಗೆ. ತಪ್ತಾ ಇದ್ದೀರಿ ನೀವು ಹಾದಿಗಳನ್ನ. ಇವಲ್ಲ ಮಾಡಲೇ ಇಲ್ಲ. ಎಲ್ಲ ಏನು ಎಂತೆಂಥ ನಿಮ್ಮ ಇಂಟರ್ವ್ಯೂಗಳು
ಮೋದಿಯವ್ರ ಜೊತೆಗೆ ಮಾವಿನ ಹಣ್ಣನ್ನು ಸುಲು ತಿನ್ನೋದು, ಕೋದು ತಿನ್ನೋದು, ಚಿಕ್ಕ ತಿನ್ನೋದು, ಏನು ಪ್ರಶ್ನೆಗಳು ಒಬ್ಬ ಪ್ರಧಾನಿಗೆ ಕೇಳುತ್ತಿರುವ ಪ್ರಶ್ನೆಗಳನ್ನ ಇವು. ಈ ದೇಶದ ಸಮಸ್ಯೆ ಏನು ಅನ್ನೋದಲ್ವ. ಇವತ್ತು ಅದನ್ನು ಹಿಡ್ಕೊಂಡು ಇವತ್ತು 3 ಜನ ಅಥವಾ 4 ಜನ ನಾಯಕರು ಇವತ್ತು ಎದ್ದು ಬಿಟ್ರಿ ಇಲ್ಲಿ. ಮೊದಲನೇದಾಗಿ ರಾಹುಲ್ ಗಾಂಧಿ, ಎರಡನೇದಾಗಿ ನಮ್ಮ ಅಖಿಲೇಶ್ ಯಾದವ್, ಮೂರನೇದಾಗಿ ತೇಜಸ್ವಿ ಯಾದವ, ಇನ್ನೊಬ್ಬರು ಮಹಾರಾಷ್ಟ್ರದ ನಮ್ಮ ಶಿವಸೇನೆಯ ಬಾಳಾ ಸಾಹೇಬ್ ಠಾಕರೆ ಮಗ ಉದ್ಧವ್ ಠಾಕ್ರೆ. 4 ಜನ ಯುವಕರಿದ್ದಾರೆ. ಇವ್ರ ಜೊತೆ ಹಿರಿಯರಾದಂಥ ನಮ್ಮ ಶರದ್ ಪವಾರ್ ಅವರಿದ್ದಾರೆ. ಇವ್ರ ಜೊತೆ ಹಿಂದೆ ನಿಂತುಕೊಂಡು ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಮಮತಾ ಬ್ಯಾನರ್ಜಿ ಏನು ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ನಂಬುಗಸ್ತ ಹೆಣ್ಮಗಳಲ್ಲ ಅವರು. ಈಗಾಗಲೇ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಶವಂತ್ ಸಿನ್ಹಾ ನಿಲ್ಲಿಸ ಕೈ ಕೊಟ್ಟದ್ದು ನಾವು ನೋಡಿದ್ದೀವಿ. ಮತ್ತು ಇವತ್ತು ಹೊರಗೆ ನಿಂತು ಸಪೋರ್ಟ್ ಮಾಡೋದಂತ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕಾಗಿ ಏನೂ ಇರಲಿ, ಈ ಒಂದು 3-4 ಜನ ಇವತ್ತು ಈ BJP ನಾಯಕರವರು ಪಾರ್ ಅಂತೇನಂತ ಇದ್ರು, ಅದು ತಡೆದು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಕಾರಣ ಇಷ್ಟ, ಇವರು ಸ್ವಕೃತ ಅಪರಾಧದಿಂದಾಗ ಇವತ್ತು ಮೋದಿಯವರು ಜನರನ್ನು ದೂರ ಸರಿತಾ ಇದ್ದಾರೆ. ಇವತ್ತು ಏನೇನೋ ಮಾತಾಡ್ತಾ ಇದ್ದಾರೆ. ಸಾಧ್ಯದನ ರಾಮ ಮಂದಿರ ಮೇಲೆ ಯಾರಾದರೂ ಬುಲ್ಡೋಸರ್ ಹಾಸಲಿಕ್ಕೆ ಸಾಧ್ಯದನ? ಒಬ್ಬ ಹುಡುಗ ನಂಬ್ತಾನೆ, ಮಗು ಅದು ನಂಬ್ತೈತೆ ಆ ಮಾತನ್ನು ಒಬ್ಬ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು